ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮೂವಿ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಸೀನು ಸುಧಾ ಚೆನ್ನಾಗಿ ಮಾಡಿದ್ದಾರೆ. ಪಾತ್ರಗಳು ಅವರವರ ಪಾತ್ರಗಳು ಚೆನ್ನಾಗಿ ವಹಿಸಿ ಮಾಡಿದ್ದಾರೆ. ಥಿಯೇಟ್ರ್ ಸಿಗೋದೇ ಕಷ್ಟ ಕನ್ನಡ ಮೂವಿಗಳಿಗೆ, ಆದರೆ ಕನ್ನಡ ಮೂವಿಗೆ ಥಿಯೇಟ್ರ್ ಸಿಕ್ಕಿದೆ ಅಂದರೆ ನನಗೆ ತುಂಬಾ ನಾನು ಖುಷಿ ಪಡ್ತಾ ಇದ್ದೀನಿ. ಎಲ್ಲ ಕೋಟ್ಯಾಂತರ ರೂಪಾಯಿ ಹಾಕಿ ಮಾಡಿರುವಂಥ ಥಿಯೇಟ್ರುಗಳು ಅವ್ರಿಗೆ ಮಾತ್ರನೇ ಸಿಗ್ತಾ ಇದೆ. ಈ ಮಧ್ಯಮ ವರ್ಗದ ಥಿಯೇಟ್ರುಗಳಿಗೆ ಅವ್ರಿಗೆ ಸಿಗ್ತಾ ಇಲ್ಲ. ಅಂಥವ್ರಿಗೂ ಪ್ರೋತ್ಸಾಹಿಸಬೇಕು. ನಮ್ಮ ಫಿಲಮ್ ಫೀಲ್ಡು ಚೇಂಬರ್ಗಳಲ್ಲಾಗಲಿ ಯಾರೇ ಆಗಲಿ ಮಾಲ್ಗೆಲ್ಲ ಹಾಕ್ತಾ ಇದ್ದಾರೆ. ಪಾಪ ಮಾಲ್ಗೆ ಹೋಗಿ ನೋಡ್ದಿರೋ ಅಂಥ ಜನಗಳು ಎಷ್ಟೋ ಇದ್ದಾರೆ. ಪಾಪ ಅವ್ರಿಗೆ ಬಡ್ಜೆಟ್ ಪ್ರಾಬ್ಲಮ್ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್. ಥಿಯೇಟ್ರು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ನೋಡೋ ಅಂಥದ್ದು ಏನೋ ಒಂದು ಅವ್ರು ನೋಡೋ ಅಂಥ ಪ್ರೈಸಲ್ಲಿ ಅವ್ರಿಗೆ ಸಿಗ್ತಾ ಇದೆ ಅಂದರೆ ಪ್ರತಿಯೊಬ್ಬರು ಬಂದು ನೋಡಬೇಕು ಇಂಥ ಮೂವಿಗಳನ್ನ. ಅವ್ರಿಗೆ ಪ್ರೋತ್ಸಾಹಿಸಿ. ಪ್ರತಿಯೊಂದು ಸೀನು ಸುಧಾ ಸೂಪರಾಗಿ ಬಂದಿದೆ. ಎಲ್ಲ ಚೆನ್ನಾಗಿದೆ. ಥಿಯೇಟ್ರ್ ಸಿಕ್ಕಿರೋದು ಇನ್ನೂ ತುಂಬ ಖುಷಿ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಅವ್ರ ಟೀಮ್ಗೆ. ನನಗೂ ನಿಮಗೂ ಸದಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇದು ಕರಾವಳಿ ಭಾಗದ ಸಿನಿಮಾ ಆಗಿದ್ದರಿಂದ ಇಲ್ಲಿ ಅವ್ರು ಹೇಗೆ ತಗೊಳ್ತಾರೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಸಿಕ್ಕಿದೆ. ಬಟ್ ಇಲ್ಲಿ ಇರೋರದ್ದು ಆಡಿಯನ್ಸ್ದು ಒಂದು ರಿಯಾಕ್ಷನ್ಸ್ ಎಲ್ಲ ನೋಡಿದಾಗ ತುಂಬ ಖುಷಿ ಆಯಿತು. ನಾವು ಹುಲಿವೇಷ ಮಾತ್ರ ಕನೆಕ್ಟ್ ಆಗುತ್ತೆ, ಅದು ಹೊಸದಾಗಿ ಏನೋ ಇರುತ್ತೆ, ಅದನ್ನು ತುಂಬ ಹಂಚ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹಾಗಲ್ಲ. ಹುಲಿವೇಷವನ್ನು ಬಿಟ್ಟು ಅದರಲ್ಲಿರುವಂತಹ ಲವ್ ಸೀಕ್ವೆನ್ಸ್ನ ತುಂಬ ಜನ ಇಷ್ಟಪಟ್ಟಿದ್ದಾರೆ ನನ್ನ ಪ್ರಕಾರ. ಯಾವುದೋ ಒಂದು ಸಿನಿಮಾ ನಾವು ಬಂದ ಮೇಲೆ ಹೊರಗಡೆ ಹೋದ್ಮೇಲೆ ನಮ್ಮ ಪಾಡಿಗೆ ನಮ್ಮ ಲೈಫ್ನ ಏನೋ ಅಂದರೆ ನಾವು ಏನಕ್ಕೆ ಬಂದಿದ್ದೀವಿ ಅದನ್ನು ಬಿಟ್ಟು ಬೇರೆ ಏನಾದರೂ ಮಾತಾಡಿದ್ರೆ ಸಿನಿಮಾ ನಮ್ಗೆ ಅಷ್ಟು ಎಫೆಕ್ಟ್ ಆಗಿಲ್ಲ ಅಂತ ಅರ್ಥ. ಬಟ್ ಅದೇ ಗುಂಗಲ್ಲಿದ್ದರೆ ಸಿನಿಮಾ ನಮ್ಮೊಳಗಡೆ ಓಡ್ತಾ ಇದೆ ಮತ್ತೆ ಅಂತ ಅರ್ಥ. ಸೊ ನನ್ನ ಪ್ರಕಾರ ಅವ್ರ ಮುಖ ಎಲ್ಲ ನೋಡುವಾಗ ಸಿನಿಮಾದ ಗುಂಗಲ್ಲೇ ಹೊರಗಡೆ ಬರ್ತಾ ಇದ್ದಾರೆ. ನನ್ನ ಪ್ರಕಾರ ಯಾವುದೋ ಒಂದು ಕ್ಯಾರೆಕ್ಟರ್ ಆಗಿರಲಿ, ಯಾವುದೋ ಒಂದು ಸೀಕ್ವೆನ್ಸ್ ಅವ್ರನ್ನ ಇನ್ನೂ ಕಾಡ್ತಾ ಇದೆ ಅಂತ ಅನಿಸುತ್ತೆ. ಇದು ಹೊರಗಡೆ ನಮಗೆ ದೊಡ್ಡ ನ್ಯೂಸ್ ಆಗ್ಬೋದು. ಹೊರಗಡೆ ಹೋಗಿ ಅವರು ಸಿನಿಮಾದ ಬಗ್ಗೆ ಹೇಳ್ಬೋದು, ಈ ಥರ ಆಯಿತು, ಈ ಥರ ಒಂದು ಸಿನಿಮಾ ನೋಡಿದೆ. ಸೊ ಜನ ಆಮೇಲೆ ಬರ್ಬೋದು. ಸೊ ನನ್ನ ಪ್ರಕಾರ ಸಿನಿಮಾ ನಾವು ಮಾಡಾಗಿದೆ. ಇನ್ನು ನಮಗೇನು ಅದರಲ್ಲಿ ಬದಲಾವಣೆಗಳು ಏನು ಮಾಡೋಕ್ಕಾಗಲ್ಲ. ಸೊ ಸಿನಿಮಾ ಇನ್ಮೇಲೆ ನಿಮ್ಮ ಮುಂದೆ ಇಟ್ಟಾಗಿದೆ, ಕಲಾಭಿಮಾನಿಗಳ ಮುಂದೆ ಇಟ್ಟಾಗಿದೆ ಆಲ್ರೆಡಿ. ಸೊ ಪೂಜೆ ಯಾರು ಬೇಕಾದ್ರೂ ಮಾಡ್ಬೋದು ಅಂತ, ಆಶೀರ್ವಾದ ದೇವರು ಮಾತ್ರ ಕೊಡಬೇಕು. ಸೊ ಇನ್ನು ಕಲಾಭಿಮಾನಿ ದೇವರುಗಳು ಆಶೀರ್ವಾದ ಕೊಟ್ಟು ದೊಡ್ಡ ಮಟ್ಟಿಗೆ ಸಕ್ಸಸ್ ಕೊಟ್ಟು ಸಿನಿಮಾವನ್ನು ಎಲ್ಲ ಸಿನಿಮಾವನ್ನು ಗೆಲ್ಲಿಸ್ಕೊಂಡ್ಬಂದಿದ್ದಾರೆ. ಅಂದರೆ ಒಳ್ಳೆ ಸಿನಿಮಾಗಳು ಯಾವತ್ತೂ ಕೈ ಬಿಟ್ಟಿಲ್ಲ ನಮ್ಮ ಆಡಿಯನ್ಸ್. ಸೊ ಇದು ಕೂಡ ಒಂದು ಒಳ್ಳೆ ಸಿನಿಮಾ. ಖಂಡಿತವಾಗ್ಲೂ ನೀವೆಲ್ಲರೂ ಕೈ ಹಿಡಿಬೇಕು, ಈ ಸಿನಿಮಾವನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ನಾನು ಅದನ್ನು ಪುನಃ ನಾನು ಹೇಳಬೇಕಾಗ್ತದೆ. ಎಲ್ಲರೂ ಒಂದು ಗುಂಗಲ್ಲಿದ್ದಾರೆ ಹೊರಗೆ ಬರಬೇಕಾದ್ರೆ, ಅದೇ ಒಂದು ಹ್ಯಾಂಗ್ ಓವರಲ್ಲಿದ್ದಾರೆ. ಯಾರು ಹೊರಗೆ ಬರಗಟ್ಟಲ್ಲಿ ಅಂದರೆ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಅಂದರೆ ಅದರ ಹ್ಯಾಂಗ್ ಓವರಲ್ಲಿದ್ದಾರೆ. ಸಿನಿಮಾ ಚೆನ್ನಾಗಿದೆ. ನಾನು ಇವತ್ತು ಫಸ್ಟ್ ನೋಡಿ, ನಾನು ನೋಡಿರಲಿಲ್ಲ. ಬರೀ ಆಡಿಯನ್ಸ್ ಆಗಿ ನೋಡಿದರೆ ಇಟ್ಸ್ ವೆರಿ ವೆರಿ ನೈಸ್ ಮಾಡಿ. ನನ್ನ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿರೋಂತಲ್ಲ. ಈ ಸಿನಿಮಾ ಮಂಗಳೂರಿನ ಸಿನಿಮಾ, ನಿಮಗೆಲ್ಲ ಗೊತ್ತು. ಮಂಗಳೂರಿನ ಸಿನಿಮಾ ಈಗ ಇಲ್ಲಿ ಹೇಗೆ ಹಿಟ್ ಆಗ್ತಾಯಿದೆ. ಸೊ ಈ ಸಿನಿಮಾನೂ ಅಷ್ಟು ಚೆನ್ನಾಗಿದೆ. ಇಡೀ ಕರ್ನಾಟಕ ಜನತೆ, ಕಲಾಭಿಮಾನಿಗಳು, ಜನರು ಅದನ್ನು ಗೆಲ್ಲಿಸಬೇಕು. ಥ್ಯಾಂಕ್ ಯು ಸೊ ಮಚ್.